ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋಸ್ಗಳಿಗೆ ಹೇಗೆ ಲೊಕೇಶನ್ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಕೆಲವೊಂದ್ಸಲ ಯೂಟ್ಯೂಬ್ ವಿಡಿಯೋಸ್ಗಳನ್ನ ನೋಡ್ಬೇಕಾದ್ರೆ ಕೆಳಗಡೆ ಒಂದು ಲೊಕೇಶನ್ ಸಿಂಬಲ್ ಬಂದಿರುತ್ತೆ. ಲೊಕೇಶನ್ ಜೊತೆಗೆ ಆ ಒಂದು ಊರು, ಯಾವ ಊರಿಂದ ಆ ಒಂದು ವ್ಯಕ್ತಿ ಆ ಒಂದು ವಿಡಿಯೋನ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇರುತ್ತೆ. ಇವಾಗ ನನ್ನ ವಿಡಿಯೋಸ್ಗಳಲ್ಲಿ ನೀವು ಕೆಲವೊಂದಷ್ಟು ವಿಡಿಯೋಸ್ಗಳನ್ನ ನಾನು ಲೊಕೇಶನ್ ಆ್ಯಡ್ ಮಾಡಿರ್ತೀನಿ. ಕೆಳಗಡೆ ಮದ್ದೂರು ಅಂತ ತೋರಿಸ್ತಾ ಇರುತ್ತೆ. ಮದ್ದೂರು ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ರೆ ನಾನು ಮಾಡಿರುವಂಥ ವಿಡಿಯೋಸ್ಗಳೆಲ್ಲ ತೋರಿಸ್ಬಿಡುತ್ತೆ. ಯಾಕೆಂದರೆ ನಾನು ಲೊಕೇಶನ್ ಆ್ಯಡ್ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನೀವು ಹೇಗೆ ಯೂಟ್ಯೂಬ್ ವಿಡಿಯೋಸ್ಗಳಿಗೆ ಲೊಕೇಶನ್ ಆ್ಯಡ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೆ ವಿಡಿಯೋ ಇಷ್ಟ ದಯವಿಟ್ಟು ಹೋಗಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಆಮೇಲೆ ಇನ್ನೊಂದು ಹೇಳೋದು ಮರ್ತಿದ್ದೆ. ಏನಂತಂದರೆ ಈ ವಿಡಿಯೋ ಲೊಕೇಶನ್ ಹಾಕೋದ್ರಿಂದ ಏನು ಉಪಯೋಗ ಅಂತಲೇ ಹೇಳಿಲ್ಲ. ಏನು ಉಪಯೋಗ ಅಂತಂದರೆ ಇವಾಗ ನೀವೇನಾದರೂ ಯೂಟ್ಯೂಬ್ ವಿಡಿಯೋಸ್ಗಳಿಗೆ ಲೊಕೇಶನ್ ಹಾಕಿದ್ರೆ, ಸೊ ಆ ಒಂದು ಲೊಕೇಶನ್ನ ಯಾರಾದರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ, ಇವಾಗ ಮದ್ದೂರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಮದ್ದೂರನ್ನ ನಾನು ಲೊಕೇಶನ್ನಾಗಿ ಯೂಸ್ ಮಾಡಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ. ಸೊ ಯಾರಾದರೂ ಮದ್ದೂರು ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನನ್ನ ವೀಡಿಯೋಸ್ಗಳು ಬರುತ್ತೆ. ಯಾಕೆಂದರೆ ನಾನು ಮದ್ದೂರನ್ನ ಟ್ಯಾಗ್ ಮಾಡಿರ್ತೀನಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ. ಸೊ ಈ ಥರ ಎಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ತುಂಬ ಜನ ಇಂಡಿವಿಜುವಲ್ ಆಗಿ ಸರ್ಚ್ ಮಾಡ್ತಾ ಇರ್ತಾರೆ. ನಮ್ಮೂರಲ್ಲಿ ಯಾರಾದರೂ ಯೂಟ್ಯೂಬರ್ಸ್ ಇದ್ದಾರೆ ಅಂತ ಸರ್ಚ್ ಮಾಡ್ತಾ ಇರ್ತಾರೆ. ಇವಾಗ ಮಂಡ್ಯ ಅಂದ್ಬಿಟ್ಟು ಟೈಪ್ ಮಾಡ್ತಾರೆ, ರಾಮನಗರ ಟೈಪ್ ಮಾಡ್ತಾರೆ, ಬೆಂಗಳೂರು ಟೈಪ್ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ನೀವೇನಾದರೂ ಆ ಒಂದು ಊರ ಹೆಸರನ್ನ ನೀವೇನಾದ್ರು ಟ್ಯಾಗ್ಸಲ್ಲಿ ಹಾಕಿದರೆ ಅಂತಂದರೆ ಲೊಕೇಶನಲ್ಲಿ ನೀವು ಟ್ಯಾಗ್ ಮಾಡಿದರೆ, ಸೊ ಅವಾಗ ನಿಮ್ಮ ವೀಡಿಯೋಸ್ಗಳು ತೋರಿಸುತ್ತೆ. ಅವಾಗ ಆಟೋಮೆಟಿಕ್ಕಾಗಿ ವ್ಯೂಸ್ ಬರುತ್ತೆ. ಸೊ ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಓಕೆನಾ? ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಾರೆ, ಆದಷ್ಟು ವಿಡಿಯೋ ಲೊಕೇಶನ್ಗಳನ್ನ ಹಾಕ್ತಾರೆ. ಇದರಿಂದ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರುವಂಥ ಚಾನ್ಸ್ಗಳು ಕೂಡ ತುಂಬ ಇರುತ್ತೆ ಅಂತ ಹೇಳ್ತಾ ಇವಾಗ ಯಾವ ರೀತಿ ನೀವು ವಿಡಿಯೋ ಲೊಕೇಶನ್ಗಳನ್ನ ಹಾಕೋದು ಅಂತ ಇವಾಗ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಓಕೆ ಗೈಸ್, ಇವಾಗ ಯೂಟ್ಯೂಬ್ ವಿಡಿಯೋಸ್ಗಳಿಗೆ ಹೇಗೆ ನಾವು ವಿಡಿಯೋ ಲೊಕೇಶನ್ಗಳನ್ನ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಇವಾಗ ಯಾವುದಾದ್ರೂ ಒಂದು ವಿಡಿಯೋನ ಓಪನ್ ಮಾಡ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋಗೆ ಲೊಕೇಶನ್ ಹಾಕೋಣ. ಸೊ ಓಪನ್ ಆದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಬೇಸಿಕ್ ಮತ್ತು ಅಡ್ವಾನ್ಸ್ಡ್ ಅಂತ ಎರಡು ಆಪ್ಷನ್ ಬರುತ್ತೆ. ನೀವು ಇಲ್ಲಿ ಅಡ್ವಾನ್ಸ್ಡ್ ಅಂತ ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಆ ಅಡ್ವಾನ್ಸ್ಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ವಿಡಿಯೋ ಲೊಕೇಶನ್ ಅಂತ. ಇಲ್ಲಿ ನೀವು ಎಲ್ಲಿಂದ ನೀವು ವಿಡಿಯೋನ ಮಾಡಿದರೆ ಆ ಒಂದು ಲೊಕೇಶನ್ ಹಾಕ್ಬೋದು. ನಾನಿವಾಗ ಮದ್ದೂರು ಅಂತ ಹಾಕ್ತೀನಿ. ಸೊ ಇವಾಗ ತುಂಬ ಆಪ್ಷನ್ಗಳು ಬರುತ್ತೆ. ನಾನು ಇಲ್ಲಿ ಮದ್ದೂರು ಕರ್ನಾಟಕನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಟ್ಟರೆ ಆ ಒಂದು ವಿಡಿಯೋಗೆ ಲೊಕೇಶನ್ ಮದ್ದೂರು ಆ್ಯಕ್ಟಿವ್ ಆಗುತ್ತೆ. ಓಕೆನಾ? ಅಲ್ಲಿ ಮದ್ದೂರು ಅಂತ ತೋರಿಸುತ್ತೆ. ಸೊ ಇದು ನೀವು ಸಿಸ್ಟಮಲ್ಲಿ ಮಾಡ್ಕೋಬೋದು. ಇವಾಗ ನಾನು ಮೊಬೈಲಲ್ಲಿ ಹೇಗೆ ನೀವು ಲೊಕೇಶನ್ ಆ್ಯಡ್ ಮಾಡೋದು ಅಂತ ಇವಾಗ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಣ್ರಪ್ಪ. ಓಕೆ ಗೈಸ್, ಇವಾಗ ನೀವೇನಾದರೂ ಮೊಬೈಲಲ್ಲಿ ವಿಡಿಯೋ ಲೊಕೇಶನ್ ಹಾಕಬೇಕು ಅಂತ ಇದ್ದರೆ ಯಾವ ರೀತಿ ಹಾಕೋದಪ್ಪ ಅಂತಂದರೆ, ಮೊದಲು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಇಲ್ಲಿ ವೀಡಿಯೋಸ್ಗಳನ್ನ ಓಪನ್ ಮಾಡ್ಕೊಳ್ಳಿ. ಯಾವೊಂದು ವಿಡಿಯೋಗೆ ನೀವು ಲೊಕೇಶನ್ ಆ್ಯಡ್ ಮಾಡಬೇಕು ಅಂತ ಇದ್ದರೆ ಆ ಒಂದು ವಿಡಿಯೋ 3 ಡಾಟೆಡ್ ಲೈನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಂಗೆ ಕೆಳಗಡೆ ಬಂದರೆ ಇಲ್ಲೊಂದು ಆಪ್ಷನ್ ನಿಮ್ಗೆ ಸಿಗುತ್ತೆ, ಟ್ಯಾಕ್ಸ್ ಲೊಕೇಶನ್ ಅಂತ ಅಂದ್ಬಿಟ್ಟು. ಟ್ಯಾಕ್ಸ್ ಕೆಳಗಡೆ ಲೊಕೇಶನ್ ಅಂತ ಇಲ್ಲಿ ಆಪ್ಷನ್ ಇದೆಯಲ್ಲ, ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಲೊಕೇಶನ್ ಕೇಳುತ್ತೆ. ಇಲ್ಲಿ ನಾನು ಮದ್ದೂರು ಅಂತ ಸೆಲೆಕ್ಟ್ ಮಾಡ್ತೀನಿ. ಮದ್ದೂರು ಸೆಲೆಕ್ಟ್ ಮಾಡಿದ್ರೆ ಮದ್ದೂರು ಕರ್ನಾಟಕ ಬರುತ್ತೆ. ಸೊ ಇವಾಗ ಸೇವ್ ಕೊಟ್ಟರೆ ಆ ಒಂದು ವಿಡಿಯೋಗೆ ಲೊಕೇಶನ್ ಆ್ಯಡ್ ಆಗುತ್ತೆ ಕಣ್ರಪ್ಪ. ಸೊ ಈ ಥರ ನೀವು ಯೂಟ್ಯೂಬ್ ವಿಡಿಯೋಸ್ಗಳಿಗೆ ಸಿಂಪಲ್ ಆಗಿ ವಿಡಿಯೋ ಲೊಕೇಶನ್ಗಳನ್ನ ಹಾಕಬಹುದು ಕಣ್ರಪ್ಪ. ಸೊ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಅದ್ರಿಗೂ ಬೈ. ಜೈ ಹಿಂದ್, ಒಂದೇ ಮಾತರಂ.